ದೇಶದಲ್ಲಿ ಪಾಲಿಮರ್ ನೋಟುಗಳು ಆರಂಭವಾಗಲಿದೆಯೇ ಹೊಸ ಕರೆನ್ಸಿ ಯುಗ? ನಮಸ್ಕಾರ ಸ್ನೇಹಿತರೆ, ಭಾರತೀಯ ಕರೆನ್ಸಿಯಲ್ಲಿ ಮಹತ್ವದ ಬದಲಾವಣೆಗೆ ಸಿದ್ಧತೆಗಳು ನಡೀತಾ ಇದೆ. ಇನ್ನು ಮುಂದೆ ನಾವು ಬಳಸುವ ಕೆಲವು ನೋಟುಗಳು ಕಾಗದದ ಬದಲು ವಿಶೇಷ ಪಾಲಿಮರ್ ವಸ್ತುವಿನಿಂದ ತಯಾರಾಗುವ ಸಾಧ್ಯತೆಗಳಿವೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಪಾಲಿಮರ್ ನೋಟುಗಳನ್ನ ಪ್ರಾಯೋಗಿಕವಾಗಿ ಪರಿಚಯಿಸುವ ಯೋಜನೆ ಕುರಿತು ಗಂಭೀರವಾಗಿ ಪರಿಗಣಿಸುತ್ತಿದೆ. ಮೊದಲ ಹಂತದಲ್ಲಿ 10 ಮತ್ತು 20 ರೂಪಾಯಿ ಮುಖಬೆಲೆಯ ಪಾಲಿಮರ್ ನೋಟುಗಳನ್ನ ಪ್ರಾಯೋಗಿಕವಾಗಿ ಬಿಡುಗಡೆ ಮಾಡುವ ಸಾಧ್ಯತೆ ಇದ್ದು, ಈ ನೋಟುಗಳ ಬಳಕೆ, ಜನರ ಪ್ರತಿಕ್ರಿಯೆ ಹಾಗೂ ಕಾರ್ಯಕ್ಷಮತೆ ಪರಿಶೀಲಿಸಿದ ನಂತರ ಮುಂದಿನ ಹಂತದಲ್ಲಿ ವ್ಯಾಪಕವಾಗಿ ಚಲಾವಣೆಗೆ ತರಲು ಚಿಂತಿಸಿದೆ. 2027ರ ವೇಳೆಗೆ ಪಾಲಿಮರ್ ನೋಟುಗಳ ಬಳಕೆ ದೇಶಾದ್ಯಂತ ವಿಸ್ತರಿಸುವ ಉದ್ದೇಶ ಹೊಂದಲಾಗಿದೆ. ಆದರೆ ಇದರೊಂದಿಗೆ ಈಗಿರುವ ಕಾಗದದ ನೋಟುಗಳನ್ನ ತಕ್ಷಣವೇ ಹಿಂಪಡೆಯುವುದಿಲ್ಲ. ಎರಡೂ ರೀತಿಯ ನೋಟುಗಳು ಕೆಲವು ಸಮಯದವರೆಗೆ ಬಳಕೆಯಲ್ಲಿ ಇರಲಿವೆ ಎಂದು ವರದಿ ತಿಳಿಸಿದೆ. ಪಾಲಿಮರ್ ನೋಟು ಎಂದರೇನು? ಪಾಲಿಮರ್ ನೋಟುಗಳು ಸಾಮಾನ್ಯ ಕಾಗದದ ಬದಲು ಬಾಳಿಕೆ ಬರುವ ವಿಶೇಷ ಪ್ಲಾಸ್ಟಿಕ್ ಆಧಾರಿತ ವಸ್ತುವಿನಿಂದ ತಯಾರಾಗುತ್ತವೆ. ಇವು ನೀರು ಹಾಗೂ ತೇವಾಂಶವನ್ನು ಹೆಚ್ಚು ತಡೆದುಕೊಳ್ಳಬಲ್ಲವು. ಸಾಮಾನ್ಯ ಕಾಗದದ ನೋಟುಗಳಿಗೆ ಹೋಲಿಸಿದ್ರೆ ಇವು ಹೆಚ್ಚು ಕಾಲ ಬಳಕೆಯಾಗುವ ಸಾಮರ್ಥ್ಯ ಹೊಂದಿವೆ. ಪಾಲಿಮರ್ ನೋಟುಗಳ ಚಲಾವಣೆಯಿಂದ ನೋಟುಗಳ ಬಾಳಿಕೆ ಹೆಚ್ಚಾಗುತ್ತದೆ. ಖೋಟಾ ನೋಟು ತಡೆಯಲು ನೀರು ಹಾಗೂ ತೇವಾಂಶದಿಂದ ಹಾನಿಯಾಗುವ ಸಾಧ್ಯತೆ ಇದೆ. ಸ್ವಚ್ಛತೆ ನಿರ್ವಹಣೆಯಲ್ಲಿ ಅನುಕೂಲವಾಗಬಹುದು. ವಿಶ್ವದ ಇತರ ದೇಶಗಳಲ್ಲಿ ಬಳಕೆ: ಆಸ್ಟ್ರೇಲಿಯಾ, ಕೆನಡಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ನ್ಯೂಜಿಲೆಂಡ್ ಸೇರಿದಂತೆ ಹಲವು ದೇಶಗಳಲ್ಲಿ ಪಾಲಿಮರ್ ನೋಟುಗಳು ಈಗಾಗಲೇ ಬಳಕೆಯಲ್ಲಿವೆ. ಭಾರತದಲ್ಲಿ ಪಾಲಿಮರ್ ನೋಟುಗಳ ಪರಿಚಯ ಕರೆನ್ಸಿ ವ್ಯವಸ್ಥೆಯಲ್ಲಿ ಹೊಸ ತಂತ್ರಜ್ಞಾನದ ಹೆಜ್ಜೆಯಾಗಬಹುದು. ಆದರೆ ಇದರ ಯಶಸ್ಸು ಜನರ ಬಳಕೆ ಮತ್ತು ಪ್ರತಿಕ್ರಿಯೆಯ ಮೇಲೆ ಅವಲಂಬಿತವಾಗಿರುತ್ತೆ. ಈ ಹೊಸ ನೋಟುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಮಾಹಿತಿಯುಕ್ತ ಸುದ್ದಿಗಳಿಗಾಗಿ ACC ಬೆಂಗಳೂರು ಮೆಟ್ರೋ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.